ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್. ಸ್ಟೂಡೆಂಟ್ಸ್, ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸ್ನ 2 ಮತ್ತು 3 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ನ ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸು ಯಾವುದರಿಂದ ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಆಲ್ರೆಡಿ ಸೊಲ್ಯೂಷನ್ಸ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಆ್ಯಂಡ್ ಗ್ರೂಪಲ್ಲೂ ಕೂಡ ಅದನ್ನು ಅಪ್ಡೇಟ್ ಮಾಡಿದ್ದೇನೆ. ಆ್ಯಂಡ್ ಈ ಒಂದು ವೀಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಆನ್ಸರ್ PDF ಅನ್ನು ನಾನು ಇದು ಮಾಡ್ತಾ ಇದ್ದೇನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸ್ಟೂಡೆಂಟ್ಸು ಆಲ್ಮೋಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದರಲ್ಲಿ ಎಲ್ಲದೂ ಕೂಡ ಕವರ್ ಆಗಿದೆ ಸ್ಟೂಡೆಂಟ್ಸ್. ನೀವು ಎಕ್ಸ್ಟ್ರಾ ಮಾಡೋ ಅಗತ್ಯ ಇಲ್ಲ ಅಂದ್ಕೊಳ್ತೇನೆ. ಇದೇ ಕ್ವಶನ್ ನಿಮಗೆ 1 ಮಾರ್ಕಿಗೂ ಬರ್ಬೋದು, ಡಿಫ್ರೆಂಟಾಗಿ ಕೇಳಿ. ಸೊ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ, ಆಯಿತಾ. ಸೊ ಇಲ್ಲಿಗೆ ಏನಾಗುತ್ತೆ ಅಂತ ಕೇಳಿದರೆ, ಈ ವಿಡಿಯೋಗೆ ನಮ್ಮದು ಸೊಲ್ಯೂಷನ್ಸು, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್ ಇವು 3 ಚಾಪ್ಟರ್ನ 2 ಮಾರ್ಕ್ಸ್ ಕ್ವಶನ್ನು, 3 ಮಾರ್ಕ್ಸ್ ಕ್ವಶನ್ನು ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಉಳಿಯೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ನ್ಯೂಮರಿಕಲ್ಸ್ ಮಾತ್ರ. ನಾನು ನ್ಯೂಮರಿಕಲ್ಸನ್ನು ಇವತ್ತು ಎಂಡ್ ಆಫ್ ದ ಡೇ, ಬೈ ಟುಡೇ ಎಂಡ್ ಆಫ್ ದ ಡೇ ನಾನು ನಿಮಗೆ ನ್ಯೂಮರಿಕಲ್ಸನ್ನು ಅಪ್ಲೋಡ್ ಮಾಡ್ತೇನೆ, ಲೈಕ್ ಫ್ರಮ್ ಸೊಲ್ಯೂಷನ್ಸ್ ಮತ್ತು ಕೆಮಿಕಲ್ ಕೈನೆಟಿಕ್ಸಿಂದ. ಎಲೆಕ್ಟ್ರೋಕೆಮಿಸ್ಟ್ರಿ ಬೇಕು ಅಂತಾದರೆ ನಾನು ಶೇರ್ ಮಾಡ್ತೇನೆ PDF-ಅನ್ನು, ಪ್ರಾಬ್ಲಮ್ಸ್ ವಿತ್ ಸೊಲ್ಯೂಷನ್ಸ್, ಬೇಕಾದ್ರೆ ಅದನ್ನು ನೋಡಿ. ಹಾಗಂತ ಸೇಮ್ ಕ್ವಶನ್ಸ್ ಬರುತ್ತಂತ ನಾನು ಹೇಳ್ತಾ ಇಲ್ಲ. ವ್ಯಾಲ್ಯೂಸನ್ನು ಚೇಂಜ್ ಮಾಡ್ಬೋದು, ಸ್ವಲ್ಪ ಕೇಳುವಂಥ ವೇಯನ್ನು ಚೇಂಜ್ ಮಾಡ್ಬೋದು, ಬಟ್ ಫಾರ್ಮುಲಾ, ಪ್ರಾಬ್ಲಮ್ಸ್ ಅದೆಲ್ಲದೂ ಸೇಮ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸಣ್ಣ ಪುಟ್ಟ ಚೇಂಜಸ್ಗಳಿರ್ಬೋದು ಅಷ್ಟೇ. ಸೊ ಆ ನ್ಯೂಮರಿಕಲ್ಸನ್ನು ಇವತ್ತು ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾನು ಹೇಳಿದ ಪ್ರಕಾರ ಓನ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಮಾತ್ರ. ಸೊ ಇವು 3 ಚಾಪ್ಟರ್, ಉಳಿದಿದ್ದು MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ಲಸ್ ನ್ಯೂಮರಿಕಲ್ಸನ್ನು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಪ್ಲಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನನ್ನ ಹತ್ರ ಏನಿದೆ ಅದರದ್ದೊಂದು PDF ಮಾಡಿ ಅದನ್ನು ನಾನು ನಿಮ್ಗೆ ಶೇರ್ ಮಾಡ್ತೇನೆ. ಅದರ ಆನ್ಸರ್ ಕೂಡ ಅಲ್ಲೇ ಇರುತ್ತೆ ಕೆಳಗಡೆ, ಅದು ನೀವು ಜಸ್ಟ್ ಗೋ ಥ್ರೂ ಇಟ್. ಓಕೆ, ನ್ಯೂಮರಿಕಲ್ಸನ್ನು ಇವತ್ತೇ ಅಪ್ಲೋಡ್ ಮಾಡ್ತೇನೆ. ಮತ್ತು ನಾಳೆ ಆರ್ಗ್ಯಾನಿಕ್ ಆರ್ ಇನ್ಆರ್ಗ್ಯಾನಿಕ್. ಓಕೆ, ಕಮೆಂಟ್ ನೋಡಿದ್ದೇನೆ, ಯಾರು ಆರ್ಗ್ಯಾನಿಕ್ ಮಾಡಿ ಅಂತ ಕೇಳಿದಾಗಿದ್ದಿತ್ತು, ನೋಡಿ ನಾಳೆ ಆರ್ಗ್ಯಾನಿಕ್ ಮಾಡ್ತೇನೆ. ಹೀಗೆ ಆಯಿತಾ. ಇವತ್ತು ಫಿಸಿಕಲನ್ನು ಅಟ್ ಎನಿ ಕಾಸ್ಟ್, ನ್ಯೂಮರಿಕಲ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕಂಪ್ಲೀಟ್ ಮಾಡಿ. MCQ ಎನಿವೇ ನಿಮಗೆ ಲಾಸ್ಟ್ ಡೇ ಇದು ಮಾಡಿದ್ರು ನೋ ಪ್ರಾಬ್ಲಮ್, ಆಯಿತಾ. ಬೇಕಾದರೆ MCQ ಇವತ್ತೇ PDF-ಅನ್ನು ಗ್ರೂಪಲ್ಲಿ ಇವತ್ತೇ ಅಪ್ಡೇಟ್ ಮಾಡ್ತೇನೆ. ಯಾವುದು ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್. ಬಟ್ ಎಟ್ ಎನಿ ಕಾಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ನ್ಯೂಮರಿಕಲ್ಸ್ ಇದನ್ನು ದಯವಿಟ್ಟು ಬಿಡಬೇಡಿ. ಓಕೆ, ಇವತ್ತೇ ಕಂಪ್ಲೀಟ್ ಮಾಡಿ. ಸೊ ಮತ್ತೆ ವೆಯ್ಟ್ ಮಾಡಬೇಡಿ, ಆಯಿತಾ. ಇಲ್ಲಿದೆ ಸ್ಟೂಡೆಂಟ್ಸ್, ನಾನು ಇದನ್ನು ಆರ್ಡ್ರಲ್ಲೇ, ಇದು ಎಲೆಕ್ಟ್ರೋಕೆಮಿಸ್ಟ್ರಿದು, ಇದನ್ನು ನಾನು ಆರ್ಡ್ರಲ್ಲೇ ಕ್ವಶನನ್ನು ಕೂಡ ಮೇಲ್ಗಡೆ ಆರ್ಡ್ರಲ್ಲೇ ಕೊಟ್ಟಿರ್ತೇನೆ, ಆನ್ಸರ್ನು ಕೂಡ ಅದೇ ಆರ್ಡ್ರಲ್ಲಿ ಇರುತ್ತೆ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ಇಲ್ಲಿ ಟೋಟಲ್ ಒಂದು ಕ್ವಶನ್ ಪೇಪರಲ್ಲಿ ನನಗೆ ಒಂದು ಸೆಟ್ 1 ಇದರಲ್ಲಿ 4 ಸೆಟ್ಸ್ ಇದ್ದಿತ್ತು ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ, ಇನ್ನೊಂದು ಇದರಲ್ಲಿ ಅರೌಂಡ್ 6 ಸೆಟ್ಸ್ ಇದ್ದಿತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು. ಹಾಗೆ ಕೆಮಿಕಲ್ ಕೈನೆಟಿಕ್ಸಿಂದ ಒಂದು ಇದರಲ್ಲಿ 6 ಸೆಟ್ಸ್ ಇದ್ದಿತ್ತು, ಇನ್ನೊಂದರಲ್ಲಿ 3 ಸೆಟ್ಸ್ಗಳಿದ್ದಿತ್ತು, ಆಯಿತಾ. ಇದೆಲ್ಲ ಸೆಟ್ಗಳಿದ್ದು ಆನ್ಸರ್ನ ಬರೆದಿದ್ದೇನೆ. ಸೊ ಅದೇ ಆರ್ಡ್ರಲ್ಲಿ, ನಾನು ಇದೇ ಆರ್ಡ್ರಲ್ಲಿ ಹೇಗೆ ಇದೆ ಆನ್ಸರ್ ಇದೆ ನೋಡಿ ಎಲ್ಲದನ್ನು. ಮೇಲ್ಗಡೆ ಫಸ್ಟಿಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಫ್ರಮ್ ಎಲೆಕ್ಟ್ರೋಕೆಮಿಸ್ಟ್ರಿ ಆರ್ 3 ಮಾರ್ಕ್ಸ್ ಕ್ವಶನ್ ಫ್ರಮ್ ದಿಸ್ ಒನ್ ಕೆಮಿಕಲ್ ಕೈನೆಟಿಕ್ಸ್, ಆ್ಯಂಡ್ ಅಟ್ ದ ಎಂಡ್ ನ್ಯೂಮೆರಿಕಲ್ ಪ್ರಾಬ್ಲಮ್, ಫಾರ್ಮುಲಾಸ್ ಯಾವುದಲ್ಲ ನ್ಯೂಮೆರಿಕಲ್ ಪ್ರಾಬ್ಲಮ್, ಫಾರ್ಮುಲಾಸ್ ಲಿಸ್ಟ್ ಮಾಡಿದ್ದೇನೆ. ಅದನ್ನು ಬೇರೆ ಕಳಿಸ್ತೇನೆ ಮತ್ತೆ ಇನ್ನೊಂದು PDF-ಅಲ್ಲೇ. ಆ್ಯಂಡ್ ಇದು ಕೊಟ್ಟಿದ್ದೇನೆ. ಅದಾದ ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದು ಕ್ವಶನ್ಸನ್ನು ಕೊಟ್ಟಿದ್ದೇನೆ. ಎಲ್ಲ ಕ್ವಶನ್ಸ್ ಇದೆ. ಎಲೆಕ್ಟ್ರೋಕೆಮಿಸ್ಟ್ರಿ 6 ಇದು, ಆಮೇಲೆ 4, ಆಮೇಲೆ ಅಗೇನ್ ಕೆಮಿಕಲ್ ಕೈನೆಟಿಕ್ಸ್ 6 ಸೆಟ್ಸ್, ಆಮೇಲೆ 4, ದೆನ್ ಎಲೆಕ್ಟ್ರೋಕೆಮಿಸ್ಟ್ರಿ ಇದು ಆನ್ಸರ್ 6 ಸೆಟ್ ಇದು 4 ಇದು, ಆಮೇಲೆ ಕೆಮಿಕಲ್ ಕೈನೆಟಿಕ್ಸ್ ಇದು 6 ಸೆಟ್ 3 ಸೆಟ್ ಇದು. ಆ ಥರ ಅದೇ ಥರ ಆರ್ಡ್ರಲ್ಲಿ ಕೊಟ್ಟಿದ್ದೀನಿ, ಆರ್ಡ್ರಲ್ಲೇ ಓದ್ಕೊಂಡು ಹೋಗಿ, ಆಯಿತಾ. ಇದನ್ನು ಸಪ್ರೇಟಾಗಿ ಇದು ಮಾಡಿ ಬರೆದಿಟ್ಕೊಳ್ಳಿ, ಯಾಕಂದ್ರೆ ನಿಮಗೆ ತುಂಬ ಕ್ವಶನ್ಸ್ಗಳು ಇಲ್ಲಿ ಕವರ್ ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ ನಾನು ಇಲ್ಲಿ ನೋಡಿ ಎಲೆಕ್ಟ್ರೋಕೆಮಿಸ್ಟ್ರಿಗೆ ನೀವು ಒಂದು ಕ್ವಶನ್ಸನ್ನು ತೊಗೊಂಡ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ 4, 5, 4 ಪ್ಲಸ್ 6 10 ಇದಿದೆ, ಸೆಟ್ಸ್ ಇದೆ. 10 ಅಂತ ಹೇಳಿದ್ರೆ 50 ಕ್ವಶನ್ಸ್ ಆಯಿತು, ಓನ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್ ಅಗೇನ್ ಅರೌಂಡ್ 50 ಕ್ವಶನ್ಸ್ ಇದೆ. ಸೊ ದಿಸ್ ಇಸ್ ಮೋರ್ ದನ್ ಇನಫ್, ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡುತ್ತೆ. ಇಲ್ಲೇ ಸಣ್ಣ ಪುಟ್ಟ ಚೇಂಜಸ್ಗಳಾಗ್ಬೋದು, ಅಥವಾ ಆ್ಯಸ್ ಇಟ್ ಇಸ್ ಇದೆ ಕ್ವಶನ್ಸ್ಗಳು ಬರ್ಬೋದು, ಆಯಿತಾ. ಸೊ ಇದನ್ನು ಕಲ್ತ್ಕೊಂಡ್ರೆ ನಿಮಗೆ ಬೇರೆ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ರೆ ಏನು ಕಷ್ಟ ಆಗೋದಿಲ್ಲ, ಆಯಿತಾ ಸ್ಟೂಡೆಂಟ್ಸ್. ಓಕೆ, ಇದ್ರದ್ದು PDF-ಅನ್ನು ಈಗ ಅಪ್ಲೋಡ್ ಮಾಡ್ತೇನೆ ಗ್ರೂಪಲ್ಲಿ. ಯಾರ್ಯಾರು ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಇದಾದ ನಂತರ ನಾಳೆ ಆರ್ಗ್ಯಾನಿಕ್ ಆರ್ ಇನ್ಆರ್ಗ್ಯಾನಿಕ್ ಹೀಗೆ ಡೈಲಿ ಇದು ಮಾಡ್ತೇನೆ. ನ್ಯೂಮರಿಕಲ್ಸ್ ಬೈ ದ ಎಂಡ್ ಆಫ್ ದ ಡೇ, ಟುಡೇ ಎಂಡ್ ಆಫ್ ದ ಡೇ ನಾನು ಅಪ್ಲೋಡ್ ಮಾಡ್ತೇನೆ. ಓಕೆ, ನ್ಯೂಮರಿಕಲ್ಸ್ ಮತ್ತು MCQ-ಅನ್ನು ನಾನು ಜಸ್ಟ್ PDF-ಅನ್ನು ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೇನೆ ವಿತ್ ಆನ್ಸರ್ಸ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಬೇರೆ ಒಂದಿಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.